ಎಲ್ರಿಗೂ ನಮಸ್ಕಾರ. ಜಯಲಕ್ಷ್ಮಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನವರಾತ್ರಿಯ 2ನೇ ದಿನ, ಅಂದರೆ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯ ದಿನ. ತಾಯಿ ಬ್ರಹ್ಮಚಾರಿಣಿಯ ಪೂಜೆಯ ದಿನ ಇವತ್ತು 2ನೇ ದಿನ. ಮತ್ತು ನಾವು ಸಾಮಾನ್ಯವಾಗಿ ನವರಾತ್ರಿಯಲ್ಲಿ 9 ದಿವಸನೂ ಕೂಡ 9 ದಿವಸನೂ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಾವು ಫಸ್ಟು ಹೊಸಲು ಪೂಜೆ ಮಾಡ್ಕೋಬೇಕು. ಹೊಸಲಿಗೆ ಒಂದು ಕ್ಲೀನಾಗಿ ನೀರೆಲ್ಲ ಹಾಕಿ ತೊಳೆದು ಒಂದು ಅರಿಶಿಣದಿಂದ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕಿ ದೀಪ ಹಚ್ಚಿ ನೈವೇದ್ಯಕ್ಕಿಟ್ಟು ಕಾಯಿ ಒಡೆದು ನಾವು ಪೂಜೆ ಮಾಡಬೇಕು. ಕಾಯಿ ಒಡಿಲಿಲ್ಲ ಅಂದ್ರೂ ನೀವು ದೀಪ ಹಚ್ಚಿ ಬಾಗಿಲಲ್ಲಿ ದೀಪ ಹಚ್ಚಿ ನಾವು ಪೂಜೆ ಮಾಡಬೇಕು. ಹೊಸಲ ಹತ್ರ ನಾವು ಬೆಳಗ್ಗೆ ಸಂಜೆ 2 ಟೈಮು ಕೂಡ ನಾವು ಪೂಜೆ ಮಾಡಬೇಕು. ಇವತ್ತು ನವರಾತ್ರಿಲಿ ನಾವು ಹೊಸಲು ಪೂಜೆ ತುಂಬ ಮುಖ್ಯವಾದದ್ದು. ನಾನು ದಿನೇ ಒಂದೊಂದೇ ವಿಷಯವಾಗಿ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಾನು ಬೆಳಗ್ಗೆ ಎದ್ದು ಏನು ಮಾಡ್ತಿದ್ದೀನಿ ಆವತ್ತಿನ ದಿನದ ನನ್ನ ಪೂಜೆಯ ಇದನ್ನು ನಾನು ವ್ಲಾಗ್ನ ನಿಮಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನಿವತ್ತು ಬ್ರಹ್ಮಚಾರಿಣಿ, ಒಂದು ಶಾಂತ ಸ್ವಭಾವದ ತಾಯಿ, ಹಾಗೆ ತೇಜಸ್ವಿನಿ ಮತ್ತು ಸೌಮ್ಯ ಮುಖದವಳು, ನಗುಮುಖ ಅನ್ನೋದು ಅವಳಲ್ಲಿರುತ್ತೆ. ಒಂದು ತಪಸ್ವಿನಿ, ಆಕೆ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ತುಂಬ ವರ್ಷದಿಂದ ಶಿವನ್ನ ನಾನು ಒರೆಸ್ಬೇಕು ಅಂತೇಳ್ಬಿಟ್ಟು ತಾಯಿ ತಪಸ್ಸು ಮಾಡ್ತಿರ್ತಾಳೆ. ತಪಸ್ಸು ಮಾಡ್ತಾ ಅವಳು ಉಪವಾಸ ವ್ರತ ಕೂಡ ಮಾಡ್ತಿರ್ತಾಳೆ. ಸೊಪ್ಪು ಸೆದೆ ತಿಂದ್ಕೊಂಡು ಶಿವನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಅವಳು ತಪಸ್ಸು ಮಾಡ್ತಿರ್ತಾಳೆ. ಶಾಂತ ಚಿತ್ತವಾಗಿರ್ತಾಳೆ. ಕೋಪ ಅನ್ನೋದನ್ನ ಶಮನ ಮಾಡ್ತಿರ್ತಾಳೆ. ಹಾಗಾಗಿ ನಾವು ಅಷ್ಟೇ ಆದಷ್ಟು ಮನೇಲಿ ಕೋಪ, ಜಗಳಗಳು, ಗಲಾಟೆಗಳು ಅಂಥವೇನೂ ಇಲ್ಲದೇ ಮನೆಯಲ್ಲೂ ಕೂಡ ಶಾಂತವಾಗಿ ನಗುಮುಖದಿಂದ ನಾವು ಈ ಪೂಜೆ ಪುನಸ್ಕಾರ ಮಾಡಬೇಕು. ಹಾಗೆ ನಾವು ಅದೇ ಥರನೇ ಇರಬೇಕು ಕೂಡ. ಆವಾಗ ತಾಯಿ ಸಂತೃಪ್ತಳಾಗ್ತಾಳೆ. ಶಿವನ್ನ ಒಲಿಸ್ಕೋಬೇಕು ಅಂತ ತುಂಬ ಕಠಿಣವಾದ ತಪಸ್ಸು ಮಾಡ್ತಿರ್ತಾಳೆ. ಅದೇ ಆಕೆ ಒಂದು ಕೈಯಲ್ಲಿ ಕಮಂಡಲ, ಒಂದು ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು ಶಾಂತವಾಗಿ ಜಪ ತಪಗಳನ್ನು ಮಾಡ್ತಾ ಇರ್ತಾಳೆ. ಶ್ವೇತವರ್ಣದ ವಸ್ತ್ರನ ಧರಿಸಿರ್ತಾಳೆ. ಅವಳು ಶ್ವೇತವರ್ಣದ ವಸ್ತ್ರನ ಧರಿಸಿ ತಪಸ್ವಿನಿಯಾಗಿ ನಮಗೆ ದರ್ಶನ ಕೊಡ್ತಿರ್ತಾಳೆ. ಹಾಗಾಗಿ ನಾವು ಕೂಡ ಗೃಹಿಣಿಯರು ಶಾಂತ ಚಿತ್ತವಾಗಿ ಇರಬೇಕು. ಇದರಿಂದ ತುಂಬ ಒಳ್ಳೆಯದು. ಅರ್ಲಿ ಮಾರ್ನಿಂಗು ಬೆಳಗ್ಗೆ ಪೂಜೆ ಮಾಡೋದು, ಹೊಸಲು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಆದಷ್ಟು 2 ಟೈಮು ಮಾಡಬೇಕು. ಒಂದೊಂದ್ಸಲಿ ಕೆಲವರು ಸಂಜೆ ಮಾಡಿಬಿಡ್ತಾರೆ, ಬೆಳಗ್ಗೆಯಿಂದ ಇರಲ್ಲ. ಆದರೆ ನಾವು ಯಾವತ್ತೂ ಪೂಜೆ ಅನ್ನೋದನ್ನು ನಾವು ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು. ಸಾಧ್ಯವಾದಷ್ಟು ನಾವು ಬೆಳಗ್ಗೆ 5:30 ಒಳಗಡೆ ಮಾಡಬೇಕು. ಸೂರ್ಯೋದಯಕ್ಕೆ ಮುಂಚೆ ಮಾಡಿದ್ರೆ ತುಂಬ ಒಳ್ಳೆಯದು. ಆಗಿಲ್ಲ ಅಂದಾಗ ನಾವು ಬೆಳಗ್ಗೆ 7 ಗಂಟೆ 7:30 ಒಳಗಡೆ ಮಾಡ್ಕೋಬೇಕು. ಆದರೆ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋರು ಬೆಳಗ್ಗೆ 5:30 ಒಳಗಡೆ ಪೂಜೆ ಮಾಡಬೇಕಾಗತ್ತೆ. ಯಾಕೆಂದರೆ ಸೂರ್ಯೋದಯ ಆಗೋದಕ್ಕೆ ಮುಂಚೆನೇ ಬನ್ನಿ ಮರದಲ್ಲಿ ಪೂಜೆ ಮಾಡಬೇಕು. ದಿನ ಹೋಗಿ ಮಾಡೋಕ್ಕಾಗಿಲ್ಲ ಅನ್ನೋರು ನೀವು 9ನೇ ದಿನ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು. ಪೂಜೆ ಮಾಡಿ ಬರುವಾಗ ಅಲ್ಲಿ ಸಮೀ ವೃಕ್ಷದ ಎಲೆಯನ್ನು ತೊಗೊಂಡು ಬಂದು ನೀವು ಇಲ್ಲೂ ಕೂಡ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಅದನ್ನು ಮನೆಯಲ್ಲಿ ನಮ್ಮ ಬೀರುಗಳಿಗೋ ಅಥವಾ ನಾವು ಕ್ಯಾಶ್ ಇಡೋ ಜಾಗದಲ್ಲೋ ಇಟ್ಕೋಬೋದು. ಒಣಗಿದ ಮೇಲೆ ನಾವು ತೆಗೆದು ಆಚೆ ಬಿಸಾಕೋಕ್ಕೆ ಹೋಗಬಾರ್ದು, ಇಟ್ಕೋಬೇಕು. ಹಾಗೆ ನಾವು ಬೆಳಗ್ಗೆ ಮತ್ತು ಇವತ್ತು 2ನೇ ದಿವಸ ನಮಗೆ ಏನಂದರೆ ಯಾವುದೇ ದೇವರನ್ನು ಕದಲಿಸ್ಬಾರ್ದು, ಕಳಸ ಕೂಡ ಕದಲಿಸ್ಬಾರ್ದು. ಹೂವು ಮಾತ್ರ ತೆಗೆದು ನಾವು ಚೇಂಜ್ ಮಾಡಬೇಕು. ಪ್ರತಿದಿನವೂ ನಾವು ಹೂವನ್ನು ತೆಗೆದು ಚೇಂಜ್ ಮಾಡಬೇಕು. ನೈವೇದ್ಯಕ್ಕೆ ಏನು ಬೇಕೋ ಅದನ್ನು ನಾವು ಇಟ್ಕೋಬೇಕು. ಇವತ್ತಿನ ಬ್ರಹ್ಮಚಾರಿಣಿಯ 2ನೇ ದಿವಸದ ಕಲರ್ ಏನಪ್ಪ ಅಂದರೆ ಗ್ರೀನ್ ಕಲರು. ಗ್ರೀನ್ ವಸ್ತ್ರ ಅಥವಾ ಗ್ರೀನ್ ಸ್ಯಾರಿನ ಹಾಕ್ಕೊಂಡು ನೀವು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಇವತ್ತಿನ ಹೂವು ಕೂಡ ಸೇವಂತಿಗೆ ಹೂವನ್ನು ಬಳಸಿ ನೀವು ಪೂಜೆ ಮಾಡಬೇಕು. ಹಾಗೆ ನೈವೇದ್ಯಕ್ಕೂ ಕೂಡ ಅಷ್ಟೇ ನಾವು ಸಕ್ಕರೆಯಿಂದ ಇವತ್ತು ಅಮ್ಮನವರಿಗೆ ಸಕ್ಕರೆ ನೈವೇದ್ಯ ತುಂಬ ಶ್ರೇಷ್ಠವಾದ್ದು. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಸಕ್ಕರೆ ಬಳಸಿ ಸಜ್ಜಿಗೆ ಮಾಡ್ಕೊಳ್ತಿದ್ದೀನಿ. ರವೆ ಮತ್ತು ಸಕ್ಕರೆನ ಉಪಯೋಗಿಸ್ಕೊಂಡು ಸಜ್ಜಿಗೆ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೂ ಇದಾಗುತ್ತೆ. ಮತ್ತು ನಾವು ಪೂಜೆ ಮಾಡುವಾಗ ಅಮ್ಮಂಗೆ ಒಂದು ಸ್ತೋತ್ರ ಹೇಳಬೇಕು. ಓಂ ನಮೋ ಬ್ರಹ್ಮಚಾರಿಣಿಯೇ ನಮಃ, ಓಂ ನಮೋ ಬ್ರಹ್ಮಚಾರಿಣಿಯೇ ನಮಃ, ಓಂ ನಮೋ ಬ್ರಹ್ಮಚಾರಿಣಿಯೇ ನಮಃ ಅಂತ ಒಂದು 108 ಸಲ
ಹೇಳಿದ್ರೆ ತುಂಬ ಒಳ್ಳೆಯದು. ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಹಾಗಾಗಿ ಅಷ್ಟೇ ಅಲ್ಲ, ನಾವು ಇದನ್ನು ದಿನ ಸಂಜೆ ತನಕ ಹೇಳ್ಕೊತಾ ಇರ್ಬೋದು, ಅಥವಾ ಬೆಳಗ್ಗೆ ಸಂಜೆ 2 ಸಲಿನೂ 108 ಸಲ ಓಂ ನಮೋ ಬ್ರಹ್ಮಚಾರಿಣಿಯೇ ನಮಃ ಅಂತ ಹೇಳ್ಕೊಳ್ಳಿ. ನಮ್ಮ ಎಲ್ಲ ಕಷ್ಟಗಳೂ ಪರಿಹಾರ ಆಗುತ್ತೆ. ಜೊತೆಗೆ ನೀವು ಪೂಜೆ ಎಲ್ಲ ಆದಮೇಲೆ ಒಂದು ಲಲಿತ ಸಹಸ್ರನಾಮ ಬೇಕಾದ್ರೂ ಹೇಳ್ಕೊಬೋದು. ಅಮ್ಮನವರ ಇಲ್ಲಾಂದರೆ ಅಮ್ಮನವ್ರದ್ದೇ ಬುಕ್ ಇರುತ್ತಲ್ಲ, ಅಮ್ಮನವ್ರ ಬುಕ್ ತೊಗೊಂಡು ಅದನ್ನು ಕೂಡ ಓದಬೇಕು. ಆವಾಗ ನಿಮ್ಮ ಪೂಜೆ ಮಾಡಿದ ಫಲ ಪೂರ್ತಿಯಾಗಿ ಸಿಗುತ್ತೆ. ಜೀವನದಲ್ಲಿ ನಾವು ಪಡ್ತಿರೋ ಕಷ್ಟ ಮತ್ತು ನಾವು ಏನು ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗುತ್ತೆ. ಕಷ್ಟ ಪರಿಹಾರ ಆಗುತ್ತೆ. ನಾವೇನು ಇವಾಗ ಮೊದಲನೇ ದಿವಸ ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ, ನಮಗಿಂಥದ್ದೊಂದು ಒಳ್ಳೇದು ಮಾಡು ತಾಯಿ ಅಂತ ಕೇಳ್ಕೊಂಡಿರ್ತೀವಲ್ಲ, ಅದು ಖಂಡಿತ ನೆರವೇರುತ್ತೆ. 9 ದಿವಸ ನಾವು ಮಾಡೋ ಈ ತಾಯಿ ಪೂಜೆ ನಮಗೆ ಒಳ್ಳೆಯ ಫಲನೇ ಕೊಡುತ್ತೆ. ಹಾಗಾಗಿ ಒಂದು ನಿಷ್ಠೆಯಿಂದ ನಾವು ಮಾಡಬೇಕು. ಇದಕ್ಕಾಗಿ ನಾವೇನು ಶ್ರಮ ಪಡೋದಿಲ್ಲ, ಏನು ತಂದು ಮಾಡಬೇಕು ಅಂತೇನಿಲ್ಲ. ಇರೋದನ್ನಲ್ಲೇ ನಾವು ಪೂಜೆ ಮಾಡೋದು, ಪ್ರತಿದಿನ ಪೂಜೆ ಮಾಡೇ ಮಾಡ್ತೀವಿ. ಹಾಗಾಗಿ ಇವತ್ತು ಬ್ರಹ್ಮಚಾರಿಣಿಯ ಪೂಜೆನ ಮಾಡೋಣ. ಇಲ್ಲಿ ವಿಶೇಷವಾದ ಏನಪ್ಪ ಅಂದರೆ 9 ದಿವಸನೂ ಬನ್ನಿ ಮಂಟಪಕ್ಕೆ, ಬನ್ನಿ ಮರಕ್ಕೆ ನಾವು ಪೂಜೆ ಮಾಡಬೇಕು. ಬನ್ನಿ ಮರ ಈಗ ಎಲ್ಲಂದಲ್ಲಿ ಇರೋದಿಲ್ಲ. ಹತ್ರ ಇರೋರು ಪ್ರತಿದಿನವೂ ಹೋಗಿ ಬನ್ನಿ. ಬೆಳಗ್ಗೆ ಒಂದು ಸಣ್ಣ ಪೂಜೆ ಸಾಮಾನು, ಒಂದು ಹೂವು, ಒಂದು ಸ್ವಲ್ಪ ನೀರು ತೊಗೊಂಡೋಗಿ ಅಲ್ಲಿ ಒಂದು ದೀಪ ಹಚ್ಬಿಟ್ಟು ಪೂಜೆ ಮಾಡಿ. ಇಲ್ವಾ, ದೂರ ಇದೆಯಾ, ಹುಡ್ಕೊಂಡು ಹೋಗ್ಬೇಕಾ, ಒಂದಿನ ನೋಡ್ಕೊಳ್ಳಿ, ಎಲ್ಲಿದೆ ಅಂತ ನೋಡ್ಕೊಳ್ಳಿ. 9ನೇ ದಿವಸ ಹೋಗಿ ಪೂಜೆ ಮಾಡಿ. ಹಾಗೆಯೇ 21 ಸುತ್ತು ನೀವು ಸುತ್ತಿದ್ರೆ ಮರದ ಸುತ್ತ ತುಂಬ ಒಳ್ಳೆಯದು. ಇಲ್ಲ ಆಗಲ್ಲಪ್ಪ ಅನ್ನೋರು ಒಂದು 9 ಸುತ್ತಾದ್ರೂ ಸುತ್ತಬೇಕು, ತುಂಬ ಒಳ್ಳೆಯದು. ಪೂಜೆ ಮಾಡ್ಕೊಂಡು ಬಂದಾಗ ಆ ಬನ್ನಿ ಸೊಪ್ಪನ್ನು ತಂದು ದೇವಿಗೆ ಅದ್ರ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಡಿ, ಭಾಳ ಒಳ್ಳೆಯದು. ನಾನಿಲ್ಲಿ ರವೆ ಮತ್ತು ಸಜ್ಜಿಗೆ, ರವೆಯಿಂದ ಸಕ್ಕರೆ ಉಪಯೋಗಿಸ್ಕೊಂಡು ಸಜ್ಜಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ಬೇಗ ಆಗುತ್ತೆ. ಮತ್ತು ಪೂಜೆ ಮುಗಿಸಿ ನೀವು ಹೇಗೂ ಬೆಳಗ್ಗೆ 7, 7:30, 8 ಗಂಟೆ ಒಳಗಡೆ ನಿಮಗೆಲ್ಲ ಪೂಜೆನೂ ಮುಗ್ದಿರುತ್ತೆ. ಆರಾಮಾಗೆ ಒಂದು ದೇವಿ ದರ್ಶನಕ್ಕೆ ಹೋಗಿ ಬನ್ನಿ. ಹತ್ತಿರದಲ್ಲಿ ಚಾಮುಂಡೇಶ್ವರಿನೋ, ಲಕ್ಷ್ಮೀ ದೇವಿನೋ, ಈ ನಮ್ಮ ಅಕ್ಕಪಕ್ಕ ನಮ್ಮ ಮಾರಮ್ಮ ದೇವಸ್ಥಾನ ಇರುತ್ತೆ, ಯಾವುದಾದ್ರೂ ಸರಿ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಪೂಜೆ ಮಾಡಿಕೊಂಡು ಅಥವಾ ನಮಸ್ಕಾರ ಮಾಡಿಕೊಂಡು 10 ನಿಮಿಷ ದೇವಸ್ಥಾನದಲ್ಲಿ ಕೂತು ಬಂದರೆ ತುಂಬ ಒಳ್ಳೆಯದು. ನಾವು ಮಾಡಿರೋ ಪೂಜಾ ಫಲ ನಮಗೆ ಪೂರ್ತಿಯಾಗಿ ಸಿಗುತ್ತೆ. ಇಲ್ಲ ಸಂಜೆ ಬೇಕಾದರೂ ಹೋಗ್ಬೋದು. ಇಲ್ಲಾಂದರೆ ಕೆಲವರು ಸಂಜೆ ನೀವು ಮನೆಯಲ್ಲಿ ಬುಕ್ಕನ್ನ ಓದ್ಬೋದು, ದೇವಿ ಪುರಾಣನ ಓದ್ಬೋದು, ಅದು ಕೂಡ ಭಾಳ ಒಳ್ಳೆಯದು. ಇವತ್ತು ನಾನು 2ನೇ ದಿನದ ಬ್ರಹ್ಮಚಾರಿಣಿಯ ಪೂಜೆನ ನಾನು ಮಾಡ್ತಾಯಿದ್ದೀನಿ. ಇವತ್ತು ಏನಿಲ್ಲ, ಎಲ್ಲ ಹೂವು ಬದಲಾಯಿಸಿ ಬೇರೆ ಹೂವು ಇಟ್ಟು, ಒಂದು ಕುಂಕುಮ ಹೂವು ಎಲ್ಲ ಇಟ್ಟು, ಒಂದು ಧೂಪ ಹಚ್ಚಿ, ನಾನು ದೀಪ ಹಚ್ಚಿ, ಧೂಪ ಕೂಡ ಹಾಕಬೇಕು. ಒಂದು ಮನೆ ಒಳಗಡೆ ಒಂದು ಸಾಂಬ್ರಾಣಿ ಹಚ್ಚಿದ್ರೇ ನಮಗೆ ನೆಗೆಟಿವ್ ಎನರ್ಜಿ ಎಲ್ಲ ನಮ್ಗೆ ಆಚೆ ಹೋಗುತ್ತೆ. ಹಾಗಾಗಿ ನಾವು ಆದಷ್ಟು ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಒಂದು ಸಾಂಬ್ರಾಣಿ, ಬೆಳಗ್ಗೆ ಸಂಜೆ 2 ಟೈಮೂ ಸಾಂಬ್ರಾಣಿ. ಈಗ ಮನೆಯಲ್ಲೇ ಕೆಲವರೆಲ್ಲ ಮಾಡ್ಕೊಳ್ತೀರ, ಅದನ್ನಾದರೂ ಇಡಿ. ಇಲ್ಲಾಂದರೆ ಅಂಗಡಿಲಿ ತರ್ತೀರ, ಅದನ್ನೇ ಇಡಿ. ಅದು ಫ್ರೀಯಾಗಿದ್ದು ಸ್ವಲ್ಪ ಟೈಮ್ ಇದೆ ಅನ್ನೋರಾದರೆ ನೀವು ಮನೆಯಲ್ಲೇ ಕಂಟನ ಬೆಂಕಿಯಾಗಿ ಮಾಡಿಕೊಂಡು, ಇಜ್ಜಿಲಾಗಿ ಮಾಡಿಕೊಂಡು ನೀವು ಪುಡಿ ಸಾಂಬ್ರಾಣಿ ಬರುತ್ತಲ್ಲ, ಅದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಆದರೆ ನೀವೇನಪ್ಪ ಅಂದರೆ ಇದೆಲ್ಲ ಮೊದಲೇ ಅಡ್ವಾನ್ಸಾಗಿ ಮಾಡಿ ಇಟ್ಕೋಬೇಕಾಗತ್ತೆ. ನವರಾತ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ರೆ ನಾವು ಮಾಡ್ಬೋದು. ಇಲ್ಲಾಂದರೆ ಅಂಗಡಿಲಿ ಸಿರೋ ಸಾಂಬ್ರಾಣಿನೇ ಖಂಡಿತ ಹಚ್ಚಿ, ಅದು ಹಚ್ಚಿದ್ದು ಒಂದು ಆರತಿ ಮಾಡಿದ್ರಾಗಲೇ ನಮಗೆ ಪೂಜೆ ಪೂರ್ತಿ ಆಗೋದು. ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ಸಂಜೆನೂ ಹಾಗೇ, ಸಂಜೆನೂ ಹೊಸ್ಲ ಹತ್ರ ಒಂದು ದೀಪ ಹಚ್ಚಿಡಬೇಕು, ಮತ್ತು ಒಂದು ಸಾಂಬ್ರಾಣಿ ಹೊಗೆ ಹಾಕಬೇಕು. ಹಾಗೆ ಸಂಜೆ ಒಂದು 10 ನಿಮಿಷ ಕೂತ್ಕೊಂಡು ನಾವು ದೇವಿ ಸ್ತೋತ್ರಗಳನ್ನ ಓದ್ಕೋಬೇಕು. ನಿಮ್ಮಲ್ಲಿ ಏನಿರುತ್ತೋ ಬುಕ್ಕು ಅದನ್ನು ಕೂತ್ಕೊಂಡು ನೀವು ಅದ್ರ ಬಗ್ಗೆ ಓದ್ಕೋಬೋದು. ಹಾಗೆ ಇವತ್ತಿನ ಕಲರ್ ಹೇಳಿದ್ನಲ್ಲ, ಗ್ರೀನ್ ಕಲರು, ಯಾವುದು ಬೇಕಾದರೂ ನೀವು ಸ್ಯಾರಿ, ಯಾವುದು ಡ್ರೆಸ್ಸು ಯಾವುದಾದ್ರೂ ಹಾಕ್ಕೊಂಡು ದೇವಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. 2ನೇ ದಿವಸದ ಬ್ರಹ್ಮಚಾರಿಣಿಯ ವ್ರತನ ಇವತ್ತು ಮುಗಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಇಷ್ಟ ಆಗಿದೆ ನನಗೆ ಒಂದು ಕಾಮೆಂಟ್ಸ್ ಹಾಕಿ. ಹಾಗೆ ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಪೂಜೆ ಎಲ್ಲ ಆದಮೇಲೆ ಈಗ ಮನೇಲಿ ಸಣ್ಣ ಮಕ್ಕಳಿರ್ತಾರೆ ಅಥವಾ ಅಕ್ಕಪಕ್ಕದ ಮಕ್ಕಳುಗಳಿರ್ತಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ ಕರೆದು ಅವ್ರಿಗೆ ಒಂದು ಸ್ವೀಟ್ ಕೊಟ್ಟು, ಒಂದು ಕುಂಕುಮ ಇಟ್ಟು, ಅದರಲ್ಲೂ ಹೆಣ್ಮಕ್ಳಿಗೆ, ಕನ್ಯಾ ಮಕ್ಕಳಿಗೆ ನಾವು ಒಂದು ಕುಂಕುಮ ಇಟ್ಟು ಅವಕ್ಕೆ ಒಂದು ಸ್ವೀಟೆಲ್ಲ ಕೊಟ್ಟು ನಾವು, ಅಥವಾ ನಿಮ್ಮಲ್ಲಿದ್ದರೆ ಊಟ ಏನಾದ್ರು ಕೊಡ್ಬೋದು. ಇಲ್ಲಾಂದರೆ ಆ ಮಕ್ಕಳಿಗೆ ಒಂದು ಕುಂಕುಮ ಹಚ್ಚಿ ಒಂದು ಒಳ್ಳೆ ಬಾಳೆಹಣ್ಣು, ಒಂದು ಹಣ್ಣು, ಸ್ವೀಟು ಏನಾದರೂ ಮಕ್ಕಳ ಕೈ ಕೊಟ್ಟು ಕಳಿಸಿ. ತುಂಬ ಒಳ್ಳೆಯದಾಗತ್ತೆ. ಏಕೆಂದರೆ ಇವಾಗ ಪುಟ್ಟ ಅದರಲ್ಲಿ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ನಾವು ಕೊಡಬೇಕು. ನೀವು ಅಥವಾ ಒಂದು ದಿನ ಕೊಡೋಕ್ಕಾಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟು ಕೊನೆ ದಿವಸನಾದರೂ ನೀವು ಮಕ್ಕಳನ್ನ ಒಂದು 9 ಮಕ್ಕಳನ್ನ ಕರೆದು ಅವರಿಗೆ ಕುಂಡಿಸಿ ಅವ್ರ ಪಾದ ಪೂಜೆ ಕೂಡ ಮಾಡಬಹುದು. ಮಾಡಿ ಆ ಮಕ್ಕಳಿಗೊಂದು ಕುಂಕುಮ ಇಟ್ಟು ಅವರಿಗೆ ಒಂದು ಆರತಿ ಮಾಡಿ ಒಂದು ಸ್ವೀಟ್ ಕೊಟ್ಟು ಕಳಿಸಿದ್ರೆ ಭಾಳ ಒಳ್ಳೆಯದು. ಏಕೆಂದರೆ 9 ತಾಯಂದಿರು ಕೂಡ ನಮಗೆ ಆ ಹೆಣ್ಮಕ್ಳಲ್ಲಿ ಕಾಣಿಸ್ತಾರೆ. ಆ ಹೆಣ್ಮಕ್ಳು ನಮಗೆ ದೇವಿದಿರ ಥರ ಕಾಣಿಸ್ಬೇಕು. ಮನೆಯಲ್ಲಿರೋ ಗೃಹಿಣಿ ಆಗಲಿ ಯಾರೇ ಆಗಲಿ, ಇವತ್ತು ಪ್ರತಿಯೊಬ್ಬರಲ್ಲೂ ಒಂದು ತಾಯಿ ಇರ್ತಾಳೆ. ಆ ತಾಯಿ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ನಾವು ಪುಟ್ಟ ಮಕ್ಕಳಿಗೂ ಕೂಡ ನಾವು ಒಂದು ಸ್ವೀಟು ಕರೆದು ನಾವು ಒಂದು ಕುಂಕುಮ ಕೊಟ್ಟು ಕಳಿಸೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ನೀವು ಬನ್ನಿ ಮರಕ್ಕೆ ಹೋದಾಗಲೂ ಅಷ್ಟೇ, ಅಲ್ಲೂ ಅಷ್ಟೇ ಯಾರಾದರೂ ಮಕ್ಕಳು, ಹೆಂಗಸರು ಯಾರೇ ಇದ್ದರೆ ಅವ್ರಿಗೂ ಅಷ್ಟೇ ಒಂದು ಅರಿಶಿನ ಕುಂಕುಮ ಕೊಟ್ಟು, ತುಂಬ ದೊಡ್ಡವರಿದ್ದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋಬೇಕು. ಆಗ ನಿಜ ವರ್ಷದಲ್ಲಿ ನಾವು 9 ದಿವಸ ಮಾಡಿರುವಂಥ ಫಲ ನಮ್ಮ ವರ್ಷ ಪೂರ್ತಿ ನಮಗೆ ಸಿಗುತ್ತೆ. ಧನ್ಯವಾದ.